ವೀಕ್ಷಕರೇ, ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಲೋಕಸಭಾ ಚುನಾವಣಾ ಫಲಿತಾಂಶ ಬಂದ ನಂತರ ಕರ್ನಾಟಕ ರಾಜಕಾರಣದಲ್ಲಿ ಬಹುದೊಡ್ಡ ಬದಲಾವಣೆ ಆಗುತ್ತಾ? ಕರ್ನಾಟಕ ರಾಜಕಾರಣದ ಕ್ಷಿಪ್ರ ಕ್ರಾಂತಿ ಆಗುತ್ತಾ? ಬಹುದೊಡ್ಡ ನಾಯಕರಿಬ್ರು ಹೊಸ ಪಕ್ಷದ ಉದಯಕ್ಕೆ ನಾಂದಿ ಆಡ್ತಾರ? ಎಲ್ಲವನ್ನ ನಿಮ್ ಮುಂದಿರ್ತಾ ಹೋಗ್ತಾರೆ ವೀಕ್ಷಕರೇ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಏಕನಾಥ್ ಶಿಂದೆ ಅವರು ಮೊನ್ನೆ ಒಂದು ಮಾತನ್ನ ಹೇಳ್ತಾರೆ. ಕರ್ನಾಟಕದಲ್ಲಿ ಸರ್ಕಾರ ಬದಲಾವಣೆ ಆಗುತ್ತೆ, ಕರ್ನಾಟಕ ಸರ್ಕಾರ ಬಿದ್ದೋಗುತ್ತೆ, ಬಿಜೆಪಿ ನೇತೃತ್ವದ ಸರ್ಕಾರ ಉದಯವಾಗುತ್ತೆ ಅಂತ. ಅವರು ಹೇಗೆ ಹೇಳಿದ್ರು, ಯಾರನ್ನ ಗುರಿಯಲ್ಲಿ ಇಟ್ಕೊಂಡು ಹೇಳಿದ್ರು? ಯಾಕೆ ಅಂತಂದ್ರೆ ಕರ್ನಾಟಕ ಸರ್ಕಾರವನ್ನ ಬೀಳಿಸ್ಬೇಕು ಅಂದ್ರೆ ಕಡಿಮೆ ಅಂತ ಅಂದ್ರೆ 30-40 ಜನ ಶಾಸಕರನ್ನ ಕರ್ಕೊಂಡು ಹೋಗ್ಬೇಕಾಗತ್ತೆ. 30 ಜನ ಶಾಸಕರು ಹೋದ್ರು ಕೂಡ ಕಷ್ಟ. 40 ಸಂಖ್ಯೆ ಶಾಸಕರನ್ನ ಇವ್ರು ಕರ್ಕೊಂಡು ಹೋದ್ರೆ ಮಾತ್ರ ಪಕ್ಷ ಬೀಳ್ಲಿಕ್ಕೆ ಸಾಧ್ಯ. 40 ಜನ ಸಂಖ್ಯೆ ಶಾಸಕರು ಹೋಗ್ಬೇಕು ಅಂದ್ರೆ ಬಹುದೊಡ್ಡ ನಾಯಕರು ಅವ್ರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇರ್ಬೇಕಾಗ್ತದೆ. ಡಿ ಕೆ ಶಿವಕುಮಾರ್ ಅಂತವ್ರಾಗ್ಬೋದು, ಸಿದ್ದರಾಮಯ್ಯ ಅಂತವ್ರಾಗ್ಬೋದು. ಇಂಥ ನಾಯಕರು ಅವರು ಸಂಪರ್ಕದಲ್ಲಿದ್ರೆ ಮಾತ್ರ ಸಾಧ್ಯ 40, 30, 40, 50 ಜನ ಶಾಸಕರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅದು ಸಾಧ್ಯ ಇಲ್ಲ. ಹಾಗಾದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ನೇ ಅವರು ಗಮನದಲ್ಲಿಟ್ಕೊಂಡು, ಡಿ ಕೆ ಶಿ ಅವ್ರನ್ನೇ ಗಮನದಲ್ಲಿಟ್ಕೊಂಡು ಇವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷ ಕೇಂದ್ರದಿಂದ ಆಪರೇಷನ್ ಮಾಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಅದರ ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾರಾ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಎಲ್ಲರೂ ಅದೇ ಚರ್ಚೆಯನ್ನು ಮಾಡ್ತಿದ್ದಾರೆ. ಕಾರಣ ಏನಂದ್ರೆ ಇಲ್ಲಿ ಒಂದು ವೇಳೆ ಚುನಾವಣಾ ಮೊದಲು ಮಾತನಾಡ್ತಾ ಇದ್ದಾಗೆ ಒಂದು ವೇಳೆ ಏನಾದ್ರೂ ಕರ್ನಾಟಕದಲ್ಲಿ ಹೆಚ್ಚು ಕಾಂಗ್ರೆಸ್ ಎಂಪಿಗಳು ಗೆದ್ದಿದ್ದೆ ಆದ್ರೆ ಇಲ್ಲಿ ನಾಯಕತ್ವ ಬದಲಾವಣೆ ಆಗಲ್ಲ, ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು. ಸೊ ಹಾಗಾಗಿ ಒಂದ್ ವೇಳೆ ಏನಾದ್ರು ಇವರೇ ಮುಖ್ಯಮಂತ್ರಿಯಾಗಿ ಹೈಕಮಾಂಡ್ ಮುಂದುವರಿಸಲಿಕ್ಕೆ ಪ್ರಯತ್ನವನ್ನ ಪಟ್ರೆ ಸೊ ಡಿ ಕೆ ಶಿವಕುಮಾರ್ ಅನಿವಾರ್ಯವಾಗಿ ಬಂಡಾಯ ಹೇಳ್ತಾರೆ. ಸೊ ಹಾಗಾಗಿ ಅವ್ರ ಜೊತೆಗೆ ಅವ್ರ ಮೇಲೆ ಇಡಿ, ಐಟಿ, ಸಿಬಿಐ ಎಲ್ಲವನ್ನು ಬಳಸಬಹುದು. ಅವ್ರ ಮೇಲೆ ಹಲವಾರು ಅಲಿಗೇಷನ್ಸ್ ಇದೆ. ಈಗ ಇನ್ನೂ ಕೂಡ ಅವ್ರ ಮೇಲೆ ಕೆಲವೊಂದು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಸೊ ಹಾಗಾಗಿ ಅವ್ರನ್ನ ಇಡಿ ಅಥವಾ ಐಟಿ ಅನ್ನ ತೋರಿಸಿ ಭಯವನ್ನ ಬೀಳಿಸಿ ಅವ್ರನ್ನ ಪಕ್ಷಕ್ಕೆ ಕರ್ಕೊಂಡ್ ಬರ್ಬೋದು ಅನ್ನೋ ಒಂದು ಯೋಜನೆ ಏನಾದ್ರು ಇದೆಯಾ? ನಿಮ್ಮನ್ನೇ ಮುಖ್ಯಮಂತ್ರಿ ಮಾಡ್ತೀವಿ, ನೀವು ನಮ್ಮ ಪಕ್ಷಕ್ಕೆ ಬನ್ನಿ ಅನ್ನೋ ಒಂದು ಇನ್ವಿಟೇಷನ್ ಅವ್ರಿಗೆ ಕೊಟ್ಟು, ನೀವು ವೇಳೆ ಬರ್ಲಿಲ್ಲ ಅಂದ್ರೆ ಪುನಃ ನಿಮ್ಮ ಬಂಧಿಸ್ತೀವಿ. ಇಡಿ, ಐಟಿ ಇವೆಲ್ಲವೂ ಕೂಡ ಕೆಲವೊಂದು ಏಜೆನ್ಸಿ ರೀತಿ ಕೆಲಸ ಮಾಡ್ತಿದ್ದಾವೆ. ಸೊ ಹಾಗಾಗಿ ಅವರನ್ನ ಭಯ ಬೀಳಿಸಿ ಅವ್ರನ್ನ ಬಿಜೆಪಿಗೆ ಕರ್ಕೊಂಡು ಹೋಗ್ಬೋದು. ಈ ಎಲ್ಲ ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಇದೆಲ್ಲದರ ನಡುವೆ ಮತ್ತೊಂದೇನಂದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ವೇಳೆ ಏನಾದ್ರೂ ಕಡಿಮೆ ಸಂಖ್ಯೆಯ ಎಂಪಿಗಳು ಗೆದ್ರೆ, ಈಗೇನು ಚುನಾವಣಾ ವಿಶ್ಲೇಷಣೆ ಬರ್ತಾ ಇದೆ ಅಥವಾ ಚುನಾವಣಾ ಸಮೀಕ್ಷೆಗಳು ಬರ್ತಾ ಇದ್ದಾವೆ, ಆ ಸಮೀಕ್ಷೆಗಳ ಪ್ರಕಾರ ಭಾರತೀಯ ಜನತಾ ಪಕ್ಷ ಅತ್ಯಂತ ಕಡಿಮೆ ಎಂಪಿಗಳನ್ನ ಗೆಲ್ಲಿಸ್ಕೊಂಡಿದ್ದೆ ಆದ್ರೆ 8-10 ಜನ ಎಂಪಿಗಳನ್ನ ಗೆಲ್ಲಿಸ್ಕೊಂಡಿದ್ದೆ ಆದ್ರೆ ಅದರ ಹೊಣೆಯನ್ನ ನೇರವಾಗಿ ವಿಜಯೇಂದ್ರ ಅವರ ತಲೆಗೆ ಕಟ್ಟಲಾಗುತ್ತೆ. ಬರಲೇಬೇಕು, ಅನಿವಾರ್ಯ. ಯಾಕೆಂತಂದ್ರೆ ಅದನ್ನ ಬಿಟ್ಟು ಬೇರೆ ದಾರಿ ಇಲ್ಲ. ಇಲ್ಲಿ ಬಿ ಫಾರಂ ಈ ಸರಿ ವಿತರಣೆ ಆಗಿದ್ದೆ. ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರು ಯಾರಿಗೆ ಹೇಳಿದ್ರು ಅವರಿಗೆ ಮಾತ್ರ ಬಿ ಫಾರಂ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದರ ಹೊಣೆಯನ್ನ ವಿಜಯೇಂದ್ರ ಅವರು ಹೊರಬೇಕಾಗುತ್ತೆ. ಸೊ ವಿಜಯೇಂದ್ರ ಅವರು ಹೊತ್ತಾಗ ಅವರ ವಿರೋಧಿ ಬಣ ಏನಿದೆ, ಯತ್ನಾಳ್ ಇರ್ಬೋದು, ಸಿಟಿ ರವಿ ಇರ್ಬೋದು, ಅಥವಾ ಬೇರೆ ಇನ್ನಿತರ ಎಲ್ಲರೂ ಯಾರಿದ್ದಾರೆ ಅದರ ವಿರೋಧಿ ಬಣದ ಗುರುತಿಸ್ಕೊಂಡಂತ ಈಶ್ವರಪ್ಪ ಇರ್ಬೋದು, ಇವರೆಲ್ಲರೂ ಆಕ್ಟಿವ್ ಆಗ್ತಾರೆ. ಅಂದ್ರೆ ಸಂತೋಷ್ ಬಣ ಆಕ್ಟಿವ್ ಆಗುತ್ತೆ, ಸಂತೋಷ್ ಅವರು ಆಕ್ಟಿವ್ ಆಗ್ತಾರೆ ರಾಜ್ಯ ರಾಜಕಾರಣದಲ್ಲಿ. ಸೊ ಆಗ ಇವರು ಏನು ವಿಜಯೇಂದ್ರ ಅವ್ರನ್ನ ಅಲ್ಲಿಂದ ಕಿತ್ತಾಕ್ತಕ್ಕಂತ ಅಥವಾ ಆ ಒಂದು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂತ ಪರಿಸ್ಥಿತಿ ಉದ್ಭವಿಸಿದ್ರು ಕೂಡ ನಾವು ಅಚ್ಚರಿಯನ್ನ ಪಡ್ಬೇಕಾಗಿಲ್ಲ. ಇದು ನಿಜವಾಗ್ಲೂ ಒಂದು ರೀತಿ ಅಚ್ಚರಿಯ ಬೆಳವಣಿಗೆ ಆಗುತ್ತೆ. ಯಾಕೆಂತಂದ್ರೆ ಯಡಿಯೂರಪ್ಪ ಅವ್ರನ್ನ ಪ್ರತಿ ಬಾರಿ ಅಧಿಕಾರವನ್ನು ತರಲಿಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ಚುನಾವಣೆ ಬಂದಾಗ ಯಡಿಯೂರಪ್ಪನ ಮುಖವನ್ನ ಮುಂದಿರ್ತಾರೆ. ಚುನಾವಣೆ ಮುಗಿದ ನಂತರ ಅಧಿಕಾರವನ್ನ ಅನುಭವಿಸ್ಬೇಕಾದ್ರೆ ಯಡಿಯೂರಪ್ಪನ ಮೂಲೆಗುಪ್ಪು ಮಾಡ್ತಾ ಬಂದಿದ್ದಾರೆ. ಯಾವಾಗ 2020 ಸರ್ಕಾರ ರಚನೆ ಆಯ್ತು ಅಲ್ಲಿಂದ ಇಲ್ಲಿವರೆಗೆ ನಾವು ನೋಡ್ತಾ ಬಂದ್ರೆ ನಂತರ 2020 ಸರ್ಕಾರದ ನಂತರ ಯಡಿಯೂರಪ್ಪನವರ ಒಂದು ಏನು ಅನುಕಂಪದ ಮೇಲೆ 104 ಸೀಟ್ಗಳನ್ನ ಗೆದ್ದು ರಾಜ್ಯದಲ್ಲಿ ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನ ರಚನೆ ಮಾಡ್ತಾರೆ. ಸರ್ಕಾರ ರಚನೆ ಆದಾಗ ಯಾವಾಗ ಸರ್ಕಾರ ರಚನೆ ಆಯ್ತೋ ಅಲ್ಲಿಂದ ಪ್ರತಿ ಬಾರಿ ಕೂಡ ಅಧಿಕಾರವನ್ನ ಮಾಡ್ಲಿಕ್ಕೆ ಸರ್ಕಾರ ರಚನೆ ಆಗೋರು ಕೂಡ ಯಡಿಯೂರಪ್ಪನವ್ರು ಬಂದಿರ್ತಾರೆ. ಆಪರೇಷನ್ ಮಾಡೋದು, ಕ್ಷಿಪ್ರ ಕ್ರಾಂತಿ ಮಾಡೋದು, ಏನೋ ಒಂದು ಮಾಡಿ ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ಬರ್ತಾ ಇದ್ರು ಯಡಿಯೂರಪ್ಪನವರು. ಆದ್ರೆ ಆ ಅಧಿಕಾರವನ್ನ ಪೂರ್ಣವಧಿಗೆ ಅವರು ಅಧಿಕಾರವನ್ನ ಉಪಯೋಗಿಸ್ಲಿಕ್ಕೆ, ಅನುಭವಿಸ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಿರ್ಲಿಲ್ಲ.
ಪ್ರತಿ ಬಾರಿ ಅವರು ತಂದ ಸರ್ಕಾರದಲ್ಲಿ ಬೇರೆಯವರು ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸ್ತಾ ಇದ್ರು, ಯಡಿಯೂರಪ್ಪ ಅವ್ರನ್ನ ಕೆತ್ತಿ ಕೆಳಗಿಳಿಸಲಾಗ್ತಾ ಇತ್ತು. ಸೊ ಈಗೂ ಕೂಡ ಅದೇ ರೀತಿ MP ಚುನಾವಣೆಯೇ ಯಡಿಯೂರಪ್ಪನ ಮುಖವನ್ನು ತೋರಿಸುವ ಮುಖಾಂತರ ವೋಟ್ ಕ್ಯಾಪ್ಚರ್ ಮಾಡಬಹುದು. ಸೊ ಮಾಸ್ ಲೀಡರ್ ಯಡಿಯೂರಪ್ಪ ವೋಟ್ ತಂದು ಕೊಡ್ತಾರೆ ಅನ್ನೋ ಗ್ಯಾರಂಟಿ ಇದ್ದಿದ್ರಿಂದನೇ ಅವರ ಮಗ ವಿಜಯೇಂದ್ರನನ್ನ ಕೊನೆಯ ಕ್ಷಣದಲ್ಲಿ ರಾಜ್ಯಾಧ್ಯಕ್ಷರಾಗಿ ನೇಮಕವನ್ನ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹಾಗಾಗಿ ಒಂದ್ ವೇಳೆ ಏನಾದ್ರು ಈ ಬಾರಿ ವಿಜಯೇಂದ್ರನ ಕಿತ್ತಾಕಿದ್ರೆ, ಈಗ ಚುನಾವಣೆ ಮುಗಿದಿದೆ, ಮತ್ತಿನ್ನ 3-4 ವರ್ಷ ಯಡಿಯೂರಪ್ಪನ ಅಗತ್ಯ ಇಲ್ಲ, ಕೊನೆ ಕ್ಷಣದಲ್ಲಿ ಮತ್ತೊಮ್ಮೆ ಇಂಥದ್ದೇ ಒಂದು ಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ಮತ್ತೆ ಆ ಒಂದು ಸಮುದಾಯ ಅಥವಾ ಏನು ಯಡಿಯೂರಪ್ಪನ ಫಾಲೋವರ್ಸ್ ಇದ್ದಾರೆ ಅವರೆಲ್ಲರೂ ಫೂಲ್ ಆಗ್ತಾರೆ, ಫೂಲ್ ಮಾಡಬಹುದು ಸುಲಭವಾಗಿ ಅನ್ನೋ ಐಡಿಯಾಸ್ ಬಿಜೆಪಿ ಗೊತ್ತಿದೆ. ಸೊ ಹಾಗಾಗಿ ಅವ್ರನ್ನ ಒಂದ್ ವೇಳೆ ಕಿತ್ತಾಕಿದೆ ಆದ್ರೆ ಈ ಬಾರಿ ಯಡಿಯೂರಪ್ಪ ಫೂಲ್ ಆಗ್ಲಿಕ್ಕೆ ರೆಡಿ ಇಲ್ಲ. ಈಗಾಗಲೇ ಯಡಿಯೂರಪ್ಪ ಅವರು ತೀರ್ಮಾನ ಮಾಡಿರುವಂತೆ ಸೊ ಇಲ್ಲಿ ಕ್ಷಿಪ್ರ ಕ್ರಾಂತಿ ಆರಂಭವಾಗುತ್ತೆ. ಒಂದು ಕಡೆ ಸಿದ್ದರಾಮಯ್ಯ ಅವ್ರನ್ನ ಅಲ್ಲಿ ಅಧಿಕಾರದ ಏನು ಹಂಚಿಕೆ ಆಗಿದೆ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಮಧ್ಯೆ. ಸಿದ್ದರಾಮಯ್ಯ ಅವರು ಕೂಡ ಅಧಿಕಾರವನ್ನ ಬಿಟ್ಟು ಇರ್ತಕ್ಕಂಥವ್ರಲ್ಲ. ಯಾಕೆಂದ್ರೆ ಕಾಂಗ್ರೆಸ್ಗೆ ಅವ್ರು ಯಾವತ್ತು ಬಂದ್ರು ಅವತ್ತಿನಿಂದ ಇವತ್ತಿನವರೆಗೂ ಅವರು ಅಧಿಕಾರದಲ್ಲಿ ಇದ್ದಾರೆ, ಅವ್ರ ಕೈಲಿ ಪವರ್ ಇದೆ. ಅಧಿಕಾರ ಇಲ್ಲದೆ ಒಂದು ದಿವಸ ಕೂಡ ಸಿದ್ದರಾಮಯ್ಯ ಇರಲ್ಲ ಅನ್ನೋದು ಸಾಮಾನ್ಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಕ್ಕಂಥ ವಿಚಾರ. ಕಾರಣ ಏನಂದ್ರೆ ಅವ್ರು ಕಾಂಗ್ರೆಸ್ಗೆ ಬಂದ ಕೂಡಲೇ ಅವ್ರನ್ನ ವಿರೋಧ ಪಕ್ಷದ ನಾಯಕನ ಮಾಡ್ಲಿಲ್ಲ ಅಂತ ಒಂದ್ಸರಿ ಅವ್ರು ಬಂಡಾಯ ಹೇಳ್ತಾರೆ. ಆಗ ಅವ್ರನ್ನ ವಿರೋಧ ಪಕ್ಷದ ನಾಯಕನಾಗಿ ನೇಮಿಸ್ತಾರೆ. ಅವ್ರು ವಿರೋಧ ಪಕ್ಷ ನಾಯಕನಾಗಿ ನೇಮಿಸಿದ ನಂತರ 2013 ಸರ್ಕಾರ ಬರುತ್ತೆ, ನೇರವಾಗಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ನಂತರ 2013ರಿಂದ 2018 ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಅಧಿಕಾರ ಇಲ್ಲದಲೇ ಇದ್ದಂತ ಸಂದರ್ಭದಲ್ಲಿ ಅವರು ಸರ್ಕಾರವನ್ನ ಬೀಳಿಸಲಿಕ್ಕೆ ಪ್ರಯತ್ನವನ್ನ ಪಟ್ಟರು ಅನ್ನೋ ಆರೋಪ ಇವತ್ತು ಕೂಡ ಸಿದ್ದರಾಮಯ್ಯ ಅವ್ರ ಮೇಲಿದೆ. ಏಕೆ ಅಂತಂದ್ರೆ ಯಾರೆಲ್ಲ MTB ನಾಗರಾಜ್ದಿಂದ ಹಿಡಿದು ಸುಧಾಕರ್ಂದ ಹಿಡಿದು ರಮೇಶ್ ಜಾರಕಿಹೊಳಿ ವರೆಗೆ ಯಾರೆಲ್ಲ ಕಾಂಗ್ರೆಸ್ ಇಂದ ಹೋದ್ರು ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನ ಅತ್ಯಾಪ್ತರು. ಸಿದ್ದರಾಮಯ್ಯ ಹೇಳಿದ್ದನ್ನು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳ್ತಕ್ಕಂಥವ್ರಲ್ಲ. ಹಾಗಾಗಿ ಇವತ್ತು ಕೂಡ ಅವರೆಲ್ಲ ಹೇಳ್ತಾರೆ ನಮ್ಮ ನಾಯಕ ಸಿದ್ದರಾಮಯ್ಯ ಅಂತ. ಬಿಜೆಪಿಯಲ್ಲಿದ್ರು ಕೂಡ ಅವ್ರು ಹೇಳೋದು ಸಿದ್ದರಾಮಯ್ಯ ನಮ್ಮ ನಾಯಕ ಅಂತಾರೆ. ಸೊ ಹಾಗಾಗಿ ಅವತ್ತು ಸರ್ಕಾರವನ್ನ ಬೀಳಿಸುವ ಮುಖಾಂತರ ಮತ್ತೆ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನ ಸಿದ್ದರಾಮಯ್ಯನವರು ಅಲಂಕರಿಸಿದ್ರು. ಮತ್ತೆ ಪುನಃ ಈ 2024 ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರುವ ಮುಖಾಂತರ ತಾನೇ ಮೊದಲು ಮುಖ್ಯಮಂತ್ರಿ ಆಗ್ತೇನೆ ಅಂತ ಹಠವನ್ನ ಹಿಡಿದು DK ಶಿವಕುಮಾರ್ ವಿರುದ್ಧ ದೊಡ್ಡ ಎದುರು ಕೂಡ ಅವರು ಅಂತಿಮವಾಗಿ ಅವರೇ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದನ್ನು ನಾವಿಲ್ಲಿ ನೋಡಿದ್ದೇವೆ. ಸೊ ಹಾಗಾಗಿ ಒಂದ್ ವೇಳೆ ಏನಾದ್ರೂ ಅಧಿಕಾರ ಹಂಚಿಕೆಯಾಗಿ ನೀವು ಅಧಿಕಾರವನ್ನ ಬಿಡಿ ಅಂದ್ರೆ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಅಧಿಕಾರವನ್ನ ಬಿಟ್ಕೊಡ್ತಾರ? ಇದು ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಅಲ್ಲಿ ಸಿದ್ದರಾಮಯ್ಯನವರು ಕೂಡ ಕ್ಷಿಪ್ರ ಕ್ರಾಂತಿಗೆ ರೆಡಿ ಆಗ್ತಾ ಇದ್ದಾರೆ. ಜೊತೆಗೆ ಇನ್ನೊಂದೇನಂದ್ರೆ ಇಲ್ಲಿ ಯಡಿಯೂರಪ್ಪ ಮತ್ತೆ ಸಿದ್ದರಾಮಯ್ಯ ಏನಿದ್ದಾರೆ ಇವರಿಬ್ಬರದು ಒಂದು ರೀತಿ ಆತ್ಮೀಯ ಅನುಬಂಧ. ಯಾಕಂದ್ರೆ ಬೇರೆ ಪಕ್ಷಗಳಲ್ಲಿದ್ರು ಕೂಡ ಒಂದು ಅತ್ಯುತ್ತಮವಾದ ಸಂಬಂಧವನ್ನ ಹೊಂದಿದ್ದಾರೆ. ತನಗೆ ಅಧಿಕಾರ ಬೇಕಾದಾಗ ಯಡಿಯೂರಪ್ಪಗೆ ಅಧಿಕಾರ ಬೇಕಾದಾಗ ಸಿದ್ದರಾಮಯ್ಯ ಪರಸ್ಪರ ಸಹಕಾರವನ್ನ ಮಾಡಿದ್ದಾರೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಬೇಕು ಅಂದಾಗ ಸಿದ್ದರಾಮಯ್ಯನವರು ಸಹಕಾರವನ್ನ ಕೊಟ್ಟಿದ್ದಾರೆ. ಇಂಡೈರೆಕ್ಟ್ ಆಗಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಲಿಕ್ಕೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರ್ಲಿಕ್ಕೆ ಇಂಡೈರೆಕ್ಟ್ ಆಗಿ ಯಾರು ಸಹಾಯ ಮಾಡಿದ್ರೆ ಅದು ಸಿದ್ದರಾಮಯ್ಯ. ಅದೇ ರೀತಿ ಸಿದ್ದರಾಮಯ್ಯ 2 ಬಾರಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಇಂಡೈರೆಕ್ಟ್ ಆಗಿ ಸಹಾಯ ಮಾಡಿದ್ದಾರೆ ಇದ್ರೆ ಅದು BS ಯಡಿಯೂರಪ್ಪ. 2013ರಲ್ಲಿ ಪಕ್ಷವನ್ನೇ ಬಿಟ್ಟು ಹೋಗ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಮೌನವಾಗಿ ಕೂರ್ತಾರೆ, ಕೆಲಸವನ್ನೇ ಮಾಡಲ್ಲ. ಜೊತೆಗೆ ನಾನು ಬಂಡಾಯ ಇದ್ದೀನಿ, ನನಗೆ ಕೋಪ ಆಗಿದೆ, ನನಗೆ ಅನ್ಯಾಯ ಆಗಿದೆ ಅನ್ನೋ ತರ ಹೊರಗಡೆ ವಿಚಾರ ಹರಡುವಂತೆ ನೋಡ್ಕೊಳ್ತಾರೆ. ಸೊ ಹೀಗಾಗಿ ಸಿದ್ದರಾಮಯ್ಯ 2 ಬಾರಿ ಕೂಡ ಅಧಿಕಾರಕ್ಕೆ ಸುಲಭವಾಗಿ ಬರ್ತಾರೆ. ಹಾಗಾಗಿ ಒಬ್ಬರಿಗೆ ಒಬ್ರು ಪರಸ್ಪರ ಸಹಕಾರವನ್ನು ನೀಡುವ ಮುಖಾಂತರ ಅವರಿಬ್ಬರು ಅತ್ಯುತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಅದೇ ಬಾಂಧವ್ಯ ಈ ಕ್ಷಿಪ್ರ ಕ್ರಾಂತಿಗೆ ನಾಂದಿ ಆಡುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಇಬ್ರು ನಾಯಕರು ಕೂಡ ಈ ಒಂದು ಕಡೆ ವಿಜಯೇಂದ್ರನನ್ನ ಹೊರಗಡೆ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯನನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಹೈಕಮಾಂಡ್ ತೆಗೆದಾಕಿ DK ಶಿವಕುಮಾರ್ 2 ವರ್ಷ ಅಥವಾ ಇನ್ನು ಮುಂದಿನ ಅವಧಿಗೆ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿದ್ದೆ ಆದ್ರೆ ಸಿದ್ದರಾಮಯ್ಯ ಕೂಡ ಇಲ್ಲಿ ಬಂಡಾಯವನ್ನು ಹೇಳ್ತಾರೆ. ಏಕೆಂದ್ರೆ ಕಾಂಗ್ರೆಸ್ ಅಲ್ಲಿ ಕಡಿಮೆ ಅಂದ್ರು 70ರಿಂದ 80ಕ್ಕೂ ಅಧಿಕ ಶಾಸಕರು ಸಿದ್ದರಾಮಯ್ಯನ ಮಾತನ್ನ ಕೇಳ್ತಾರೆ, ಸಿದ್ದರಾಮಯ್ಯನ ಫಾಲೋ ಮಾಡ್ತಾರೆ, ಸಿದ್ದರಾಮಯ್ಯ ಹೇಳ್ದಂಗೆ ಕೇಳ್ತಾರೆ. ಜೊತೆಗೆ ಬಿಜೆಪಿಯಲ್ಲೂ ಅಷ್ಟೇ ಯಡಿಯೂರಪ್ಪನ ನಂಬಿರ್ತಕ್ಕಂಥ ಶಾಸಕರು 40ರಿಂದ 50 ಜನ ಶಾಸಕರು ಯಡಿಯೂರಪ್ಪ ಹೇಳ್ದಂಗೆ ಕೇಳ್ತಾರೆ. ಸೊ ಈ ಇಬ್ರು ಕೂಡ ಒಂದಾದ್ರೆ ಇಬ್ಬರು ಯಾವಾಗ ಅಂತ ಸಂದರ್ಭ ಬರುತ್ತೋ ಸೊ ಆ ಸಂದರ್ಭದಲ್ಲಿ ಇವರಿಬ್ರು ಕ್ಷಿಪ್ರ ಕ್ರಾಂತಿಯನ್ನ ಮಾಡ್ಲಿಕ್ಕೆ ಜೊತೆಗೆ ಇನ್ನೊಂದೇನಂದ್ರೆ ಕರ್ನಾಟಕದಲ್ಲಿ ಇದ್ದಂತ ತೃತೀಯ ಪಕ್ಷ ಅಂತ ಅಂದ್ರೆ ಅದು JDS. ಇವತ್ತು JDS ಅಸ್ತಿತ್ವವನ್ನ ಕಳ್ಕೊಳ್ತಾ ಇದೆ. ಸೊ JDS ಅಸ್ತಿತ್ವ ನಾಶ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಒಂದು ಗಟ್ಟಿಯಾದಂತ ಸ್ಥಳೀಯ ಪಕ್ಷ ಬೇಕಾಗಿದೆ, ಲೋಕಲ್ ಪಾರ್ಟಿ ಬೇಕಾಗಿದೆ. ಆ ಒಂದು ಪಾರ್ಟಿಯನ್ನ ಯಡಿಯೂರಪ್ಪ ಪ್ಲಸ್ ಸಿದ್ದರಾಮಯ್ಯ ಸೇರಿ
ಹುಟ್ಟಾಕ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇವರಿಬ್ರು ಒಂದು ಸೇರಿದ್ದೆ ಆದ್ರೆ ಒಂದು ಕಡೆ ಅಹಿಂದ ವೋಟರ್ ಸಿದ್ದರಾಮಯ್ಯನ ನಂಬಿದ್ದಾರೆ, ಜೊತೆಗೆ ಲಿಂಗಾಯತ ಕಮ್ಯುನಿಟಿ ಏನಿದೆ, ಲಿಂಗಾಯತ ಕಮ್ಯುನಿಟಿ ಯಡಿಯೂರಪ್ಪನೊಂದಿಗೆ ಗಟ್ಟಿಯಾಗಿ ನಿಂತಿದೆ. ಸೊ ಲಿಂಗಾಯತ ಪ್ಲಸ್ ಅಹಿಂದ ಕಡಿಮೆ ಅಂತ ಅಂದ್ರೆ ಇವರು 70ರಿಂದ 80 ಸ್ಥಾನವನ್ನ ಪ್ರತಿ ಬಾರಿ ಗೆಲ್ತಾ ಬರ್ಬೋದು. ಸೊ ಜೊತೆಗೆ 10ರಿಂದ 15 ವರ್ಷಗಳ ಕಾಲ ಸರ್ಕಾರವನ್ನ ನಡೆಸುವಷ್ಟು ಶಕ್ತಿ ಇವರ ಇಬ್ಬರಲ್ಲಿದೆ. ಇವರಿಬ್ರು 10ರಿಂದ 15 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಒಂದು ಗಟ್ಟಿ ಪಾರ್ಟಿಯನ್ನ ಕಟ್ಟಿ ನಿಲ್ಲಿಸುವಷ್ಟು ಶಕ್ತಿ ಇದೆ ಇವರಲ್ಲಿ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ವೀಕ್ಷಕರೇ. ಇವರಿಬ್ರು ಒಂದಾಗಿದ್ದೆ ಆದ್ರೆ ಯಾವೆಲ್ಲ 100ರಿಂದ 120 ಕ್ಷೇತ್ರಗಳವರೆಗೂ ಕೂಡ ಇವರ ವರ್ಚಸ್ಸಿಂದ ಗೆಲ್ಲುವಂತ ಚಾನ್ಸಸ್ ಇದೆ. ಒಂದು ಅಹಿಂದ ವೋಟರ್ಸ್, ಕುರುಬರ ವೋಟರ್ಸ್ ಇರ್ಬೋದು, ಅಥವಾ ಅಹಿಂದ ವೋಟರ್ಸ್ ಇರ್ಬೋದು, ಸಿದ್ದರಾಮಯ್ಯನ ಫಾಲೋವನ್ನ ಮಾಡ್ತಾರೆ. ಜೊತೆಗೆ ಲಿಂಗಾಯತ ಮತದಾರರು ಬಹುತೇಕ 40ರಿಂದ 50% ಲಿಂಗಾಯತ ಮತದಾರರು, 50ರಿಂದ 60% ಅಹಿಂದ ಮತದಾರರು ಈ ಇವರಿಬ್ಬರ ನಾಯಕರನ್ನ ಫಾಲೋ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಇಂಥ ಕ್ಷಿಪ್ರ ಕ್ರಾಂತಿ ಆಗಿದ್ದೇ ಆದ್ರೆ ಕರ್ನಾಟಕದ ರಾಜಕಾರಣದಲ್ಲಿ ಬಹುದೊಡ್ಡ ಬದಲಾವಣೆ ಆಗುತ್ತೆ. ಕರ್ನಾಟಕದ ಪ್ರಮುಖ ಪಕ್ಷಗಳು ಜೆಡಿಎಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇವೆಲ್ಲವೂ ಕೂಡ ನೆಪಥ್ಯಕ್ಕೆ ಸರಿಬೇಕಾಗುತ್ತೆ. ಅದರಲ್ಲೂ ಬಿಜೆಪಿ ಮತ್ತೆ ಜೆಡಿಎಸ್ ಏನಿದೆ ಇವೆರಡೂ ಕೂಡ ಸಂಪೂರ್ಣವಾಗಿ ನೆಪಥ್ಯಕ್ಕೆ ಸರಿಯುವಂತ ಕೆಲಸ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹೇಳ್ಲಿಕ್ಕಾಗಲ್ಲ, ಯಾಕೆಂತಂದ್ರೆ ಇಲ್ಲಿ ಒಂದ್ ಕಡೆ ಸಿದ್ದರಾಮಯ್ಯ ನಂತರ ಅವ್ರ ಮಗನ ಸ್ಥಿತಿ ಏನು, ಕಾಂಗ್ರೆಸ್ ಅಲ್ಲಿ ಅವರ ಮಗನನ್ನ ಬೆಳಿಲಿಕ್ಕೆ ಬಿಡ್ತಾರ ಮತ್ತೆ ಸಿದ್ದರಾಮಯ್ಯ ನಂತರ, ಜೊತೆಗೆ ತನ್ನ ಫಾಲೋವರ್ಸ್ ಆದಂತ ಸತೀಶ್ ಜಾರಕಿಹೊಳಿ ಇರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು, ಇವರ ಕಥೆ ಏನು, ತನ್ನ ನಂತರ ಅವ್ರನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಇದೆಯಾ? ಅದೇ ರೀತಿ ಯಡಿಯೂರಪ್ಪ ಕೂಡ ಕಾಡ್ತಾ ಇದೆ, ನನ್ನ ನಂತರ ನನ್ನ ಮಗನ ನಿಜವಾಗ್ಲೂ ಇವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡ್ತಾರ? ಏಕೆಂದ್ರೆ ನನ್ನನ್ನೇ ಬಿಟ್ಟಿಲ್ಲ, ಅಧಿಕಾರವನ್ನು ಅನುಭವಿಸ್ಲಿಕ್ಕೆ ನನಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ, ಅಂತದ್ರಲ್ಲಿ ಇವರು ನನ್ನ ಮಗನಿಗೆ ಅಧಿಕಾರವನ್ನು ಅನುಭವಿಸ್ಲಿಕ್ಕೆ ಬಿಡ್ತಾರ, ಮುಖ್ಯಮಂತ್ರಿಯಾಗಿ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರ್ಲಿಕ್ಕೆ ಬಿಡ್ತಾರ ಅನ್ನೋ ಅನುಮಾನ ಯಡಿಯೂರಪ್ಪನಲ್ಲಿದೆ. ಸೊ ಹಾಗಾಗಿ ಜೊತೆಗೆ ಯಡಿಯೂರಪ್ಪ ಇದೇನು ಹೊಸದಲ್ಲ, ಯಡಿಯೂರಪ್ಪ ಅವ್ರಿಗೆ ಇದನ್ನು ಹೊಸದಾಗಿ ಇವತ್ತು ಅವರು ಪಾರ್ಟಿಯಲ್ಲಿ ಬಂಡಾಯ ಹೇಳ್ತಿರ್ತಕ್ಕಂಥದ್ದಲ್ಲ. ಈಗಾಗಲೇ ಹೋಗಿ ಅವರೊಂದು ಪಕ್ಷವನ್ನ ಕಟ್ಟಿ ಕೆಜೆಪಿಯನ್ನ ಕಟ್ಟಿ ಫೇಲ್ಯೂರ್ ಆಗಿದ್ರು. ಕಾರಣ ಅಂದ್ರೆ ಏನಂದ್ರೆ ಆಗ ಇವರ ಜೊತೆ ಕೇವಲ ಯಡಿಯೂರಪ್ಪನವರು ಒಬ್ಬರೇ ಹೋಗಿದ್ರು, ಒಂದು ಪಂಗಡದ ಮತವನ್ನ ಮಾತ್ರ ನಂಬಿ ಹೋಗಿದ್ರು. ಬಟ್ ಈಗ ಸಿದ್ದರಾಮಯ್ಯನ ಜೊತೆಗೂಡಿ ಹೋಗಿದ್ದೆ ಆದ್ರೆ ಅಹಿಂದ ಪ್ಲಸ್ ಲಿಂಗಾಯತ ಇವೆರಡು ಕಮ್ಯುನಿಟಿ ಕೂಡ ಅದ್ಭುತವಾಗಿ ಕೆಲಸವನ್ನ ಮಾಡ್ತವೆ. ಜೊತೆಗೆ ಅಲ್ಪಸಂಖ್ಯಾತರಾದಂತ ಜಮೀರ್ ಅಹಮದ್ ಇರ್ಬೋದು ಅಥವಾ ಸಿಮ್ ಇಬ್ರಾಹಿಂ ಇರ್ಬೋದು, ಇವ್ರ ಜೊತೆ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಅಲ್ಪಸಂಖ್ಯಾತ ಮತಗಳು ಕೂಡ ಸಾರಸಟ್ಟಾಗಿ ಹೋಗ್ತವೆ ಅಂತ ಹೇಳಲಾಗ್ತಾ ವೀಕ್ಷಕರೇ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ತಿಳಿಸಿ. ನಿಜವಾಗ್ಲೂ ಇಂಥದ್ದೊಂದು ಏನಾದ್ರು ನಡೆದಿದ್ದೆ ಆದ್ರೆ ಕರ್ನಾಟಕದಲ್ಲಿ ಜೆಡಿಎಸ್ ಸ್ಥಿತಿ ಏನಾಗ್ಬೋದು? ಭಾರತೀಯ ಜನತಾ ಪಕ್ಷ ವಿತೌಟ್ ಯಡಿಯೂರಪ್ಪ ಜೊತೆಗೆ 60ರಿಂದ 70 ಜನ ಶಾಸಕರ ಜೊತೆ ಹೊರಗಡೆ ಹೋಗಿದ್ದೆ ಆದ್ರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಉಳಿಯುತ್ತಾ? ಜೊತೆಗೆ ಕಾಂಗ್ರೆಸ್ ಸ್ಥಿತಿ ಏನಾಗ್ಬೋದು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಜೊತೆಗೆ ಈ ನಾಯಕರುಗಳು ಕೂಡ ಈ ತರ ಒಂದು ಬಂಡಾಯ ಎದ್ದು ಹೋಗ್ಲಿಕ್ಕೆ ಸಾಧ್ಯನಾ? ಕಾಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಸ್ಟಾರ್ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.